ಹಲೋ ನಮಸ್ಕಾರ, ವೆಲ್ಕಮ್ ಟು ಕಾವ್ಯ ಸೋಮ್ಲಿತ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬಾಲ್ಕನಿಲಿ ನನ್ನ ಮಶ್ರೂಮ್ ಯಾವ ರೀತಿ ಗ್ರೋ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಈ ಸಮ್ಮರ್ ಟೈಮ್ ಆಗಿರೋದ್ರಿಂದ 60 ಬ್ಯಾಗ್ ಹಾಕಿ ಆಲ್ಮೋಸ್ಟ್ 1.5-2 ತಿಂಗಳಾಗ್ತಾ ಇದೆ. ಎಷ್ಟು ಫ್ರೂಟಿಂಗ್ ಬಂದಿತ್ತು, ಏನೇನೆಲ್ಲ ಫೇಸ್ ಮಾಡಿದೆ ಈ ಸಲ, ಏನು ವಿಷಯ, ಇವಾಗ ಮೇ 13ನೇ ತಾರೀಕು 11ನೇ ತಾರೀಕು ಮಶ್ರೂಮ್ ಯಾವ ರೀತಿ ಬಂದಿದೆ ಅಂತೆಲ್ಲ ವಿಡಿಯೋದಲ್ಲಿ ಹೇಳಕ್ಕೆ ಹೊರಟಿದ್ದೀನಿ. ಇದು ಮೇ 13ನೇ ತಾರೀಕು ವಿಡಿಯೋ. ಇದು ಮೇ 13ನೇ ತಾರೀಕು ಬಂದು ನನಗೆ 1 kg ಮಶ್ರೂಮ್ ಸಿಕ್ಕಿದೆ. ನಿಮಗೆ ಗೊತ್ತಿರ್ಬೋದು, ತುಂಬ ಬಿಸಿಲು ಕಾಲದಲ್ಲಿ ಈ ಸಲ ಬಂದು ಟೆಂಪ್ರೇಚರ್ ಜಾಸ್ತಿ ಇತ್ತು. ಬಿಸಿಲು ಜಾಸ್ತಿ ಇರೋದ್ರಿಂದ ಇಟ್ಟಿರೋದಂದರೆ ನಮಗೆ ಫ್ರೂಟಿಂಗ್ ರೂಮ್ಗೆ ಶಿಫ್ಟ್ ಆದಮೇಲೆ ತುಂಬ ಜನ ಗ್ರೋವರ್ಸ್ಗೆ ಇದು ಗೊತ್ತಿರುತ್ತೆ. ಇವಾಗ ಜಸ್ಟ್ ಸ್ಟಾರ್ಟ್ ಮಾಡೋರಿಗೆ ಹೇಳ್ತಾ ಇದ್ದೀನಿ, ಏನಂದರೆ 7 days ಬೇಕಾಗುತ್ತೆ ಫ್ರೂಟಿಂಗ್ ರೂಮ್ಗೆ ಶಿಫ್ಟ್ ಮಾಡಿದ್ಮೇಲೆ ಮಶ್ರೂಮ್ ಬರೋದಕ್ಕೆ. 7 days ಅಂದರೆ 3 days ಒಳಗಡೆ ಪಿನ್ ಹೆಡ್ಸ್ ಬರುತ್ತೆ. ಇನ್ನು ಮಿಕ್ಕಿರೋ ದಿನಗಳಲ್ಲಿ ಕರೆಕ್ಟಾಗಿ ಹಾರ್ವೆಸ್ಟಿಂಗ್ ಸ್ಟೇಜಿಗೆ ಬಂದುಬಿಡುತ್ತೆ. ಆದರೆ ಈ ಸಲ ಫಸ್ಟ್ ಟೈಮ್ ಏನಂದರೆ ಬಿಸಿಲು ಕಾಲ. ಲಾಸ್ಟ್ ಇಯರು ಇಷ್ಟೊಂದು ನಾನು ಯಾವಾಗಲೂ ಫೇಸ್ ಮಾಡಿಲ್ಲ. ಬಿಸಿಲು ಕಾಲದಲ್ಲಿ ಯಾವ ರೀತಿ ಮಶ್ರೂಮ್ ಬರ್ತಿದೆ ಅಂತಲೂ ಲಾಸ್ಟ್ ಇಯರ್ ವೀಡಿಯೋಗಳು ಹಾಕಿದ್ದೆ ನಾನು. ಈ ಸಲ ಬಂದು ಹೆವಿ ಬಿಸಿ ಇರೋದ್ರಿಂದ ಮಶ್ರೂಮೇ ಬರ್ತಾಯಿಲ್ಲ. 7 days ಅಲ್ಲ, 1 ತಿಂಗಳಿಟ್ರೂ ಮಶ್ರೂಮು ತುಂಬ ಕಡಿಮೆ ಬಂದಿದೆ. ಅಂದರೆ ಈ 60 ಬ್ಯಾಗಿಂದ ನಾನು ಬಿಸಿಲು ಕಾಲದಲ್ಲಿ ಅರ್ಧ kg, 1/4 kg, 3/4 kg ಮಶ್ರೂಮ್ ತೆಗೆದಿದ್ದೀನಿ 60 ಬೈಟ್ಸಿಂದ. ಈ ಓವರಾಲ್ 60 ಬೈಟ್ಸಿಂದ ಓನ್ಲಿ 3/4 kg ಅಷ್ಟೇ ಮಶ್ರೂಮ್ ತೆಗೆದಿದ್ದೀನಿ. ಇದಕ್ಕೆ ಮಶ್ರೂಮು ಅಂದರೆ ನಾವು ಈ ಬೆಡ್ಸ್ಗೆ ಹಾಕೋ ಕಾಸ್ಟ್ಗಿಂತ ನಮಗೆ ಬಂದಿರೋ ಪ್ರಾಫಿಟ್ ತುಂಬ ಕಡಿಮೆ ಅಂತ ಹೇಳ್ಬೋದು. ಅದಾದಮೇಲೆ ಮಿಲ್ಕಿ ಮಶ್ರೂಮು. ಬಿಸಿಲು ಕಾಲದಲ್ಲಿ ಮಿಲ್ಕಿ ಮಶ್ರೂಮ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾವು ಮಿಲ್ಕಿ ಮಶ್ರೂಮ್ಗೆ ಹಾಕ್ಕೊತೀವಿ. ಇದು ನಾನು ಬಾಲ್ಕನಿಲಿ ಬೆಳೆಯೋದ್ರಿಂದ ಪ್ರಾಬ್ಲಮ್ ಏನಂದರೆ ಮಿಲ್ಕಿ ಮಶ್ರೂಮ್ ಬರುತ್ತೆ, ಆದರೆ ಹ್ಯುಮಿಡಿಟಿ ಮೇಂಟೈನ್ ಮಾಡೋದಿದೆಯಲ್ಲ, ಅದೊಂದು ದೊಡ್ಡ ಟಾಸ್ಕ್ ಇಲ್ಲಿ. ಯಾವ ರೀತಿ ಮಾಡೋದು ಹ್ಯುಮಿಡಿಟಿ ಅಂತ ತುಂಬಾ ಎಫರ್ಟ್ ಹಾಕಿ ಮಾಡಿರೋದು. ಮಿಲ್ಕಿ ಮಶ್ರೂಮ್ ತುಂಬ ಸಲ ನಾನು ಟ್ರೈನಿಂಗ್ ಬಂದವ್ರಿಗಾಗಿರಲಿ ಇಲ್ಲ ತುಂಬ ಸಲ ಹೇಳ್ತಾ ಇರ್ತೀನಿ, ಮಿಲ್ಕಿ ಮಶ್ರೂಮ್ ಬಂದರೆ ಒಂದು 300 ಗ್ರಾಮ್ಸು 200 ಗ್ರಾಮ್ಸ್ಗಿಂತ ಜಾಸ್ತಿ ಇರುತ್ತೆ ಒಂದು ಮಿಲ್ಕಿ ಮಶ್ರೂಮು ಅಂತ. ಇವತ್ತು ನನ್ನ ಮಿಲ್ಕಿ ಮಶ್ರೂಮು ಎಷ್ಟು ವೆಯ್ಟಲ್ಲಿ ಬಂದಿದೆ ಅಂತ ತೋರಿಸ್ತಿದ್ದೀನಿ. ಎಂಡ್ವರೆಗೂ ನೋಡಿದ್ರೆ ನಿಮಗೆ ಮಿಲ್ಕಿ ಮಶ್ರೂಮ್ ವೆಯ್ಟ್ ಎಷ್ಟಿದೆ ಒಂದಿತ್ತು ಅಂತ ನೋಡ್ಬೋದು. ಇಲ್ಲಿ ನೋಡಿ, ಇದು ಮಿಲ್ಕಿ ಮಶ್ರೂಮು. ಒಂದ್ರದ್ದು ವೆಯ್ಟು 330 ಗ್ರಾಮ್ ಇದೆ, 330 ಗ್ರಾಮು. ಇದನ್ನು ಅಡ್ಜಸ್ಟ್ ಮಾಡೋದಕ್ಕೋಸ್ಕರ ಇನ್ನು ಹಾರ್ವೆಸ್ಟ್ ಸ್ಟೇಜಿಗೆ ಬಂದಿಲ್ದಿರೋ ಮಶ್ರೂಮ್ಸ್ನೆಲ್ಲ ತೆಗ್ದಿದ್ದೀನಿ. ಮಿಲ್ಕಿ ಮಶ್ರೂಮೇ ಒಂದು ಅರ್ಧ kg ಆದರೂ ಮಾಡಬೇಕು ಅಂತ ಪುಟಾಣಿಯಾಗಿರೋ ಮಿಲ್ಕಿ ಮಶ್ರೂಮ್ಗಳನ್ನೆಲ್ಲ ಇವತ್ತು ಹಾರ್ವೆಸ್ಟ್ ಮಾಡೋಕ್ಕೆ ಹೊರಟಿದ್ದೀನಿ. ಇದು ಬಂದು ಶನಿವಾರದ ವೀಡಿಯೋ, 11ನೇ ತಾರೀಕು ಮೇ 11ನೇ ತಾರೀಕು ವೀಡಿಯೋ. ಈ ನಡುವೆ ಇವಾಗ ಡೇಟ್ ಏನಕ್ಕೆ ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದ್ದೀನಿ ಅಂದರೂ ನನಗೂ ನನಗೆ ನೋಟೆಡ್ ಆಗಿರುತ್ತೆ. ಈ ವಿಡಿಯೋ ಡಿಲೀಟ್ ಆಗಿಬಿಡುತ್ತೆ, ಬಟ್ ಯೂಟ್ಯೂಬಲ್ಲಿ ಇರೋದ್ರಿಂದ ನೆನಪಿಗಿರುತ್ತೆ ಅಂತ. ಇದು ಇವಾಗ ಸ್ವಲ್ಪ ಮಳೆ ಎಲ್ಲ ಬರ್ತಾ ಇರೋದ್ರಿಂದ ಸ್ವಲ್ಪ ತಣ್ಣಗಿರ್ತಾ ಇರೋದ್ರಿಂದ ಈ 60 ಬ್ಯಾಗ್ಸ್ ಏನು ಇಟ್ಟಿದ್ದೆ 1.5 ತಿಂಗಳ ಹಿಂದೆ, ಇವಾಗ ಮಶ್ರೂಮು ತುಂಬ ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಇದೊಂದೇ ಮಶ್ರೂಮು ವೆಯ್ಟು 330 ಗ್ರಾಮ್ಸ್ ಇದ್ದಿತ್ತು. ಅದ್ರ ಜೊತೆ ಮಶ್ರೂಮಿನ್ನು ಪುಟಾಣಿಯಾಗಿ ಬರ್ತಾಯಿದೆ. ಆದ್ರೂ ಅದನ್ನು ಸಹ ಹಾರ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ ಇವತ್ತು. ಎಲ್ಲ ಹಾರ್ವೆಸ್ಟ್ ಮಾಡಿಲ್ಲ, ಮಶ್ರೂಮ್ ಇವಾಗ್ಲೂ ತುಂಬ ಚೆನ್ನಾಗಿನ್ನ ಬರ್ತಾನೆ ಇದೆ. ನಾನು ಕೆಲವೊಂದು ಈ 330 ಗ್ರಾಮ್ಸ್ ಜೊತೆಗೆ ನಾನು 500 ಗ್ರಾಮ್ಸ್ ಮಾಡೋಣ ಅಂದ್ಬಿಟ್ಟು ಪುಟಾಣಿ ಇರೋ ಮಿಲ್ಕಿ ಮಶ್ರೂಮ್ ಸಹ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದು ಶನಿವಾರದ ವೀಡಿಯೋ. ಟೋಟಲಾಗಿ 1 kg 100 ಗ್ರಾಮ್ ಅಷ್ಟು ಆಯಿಸ್ಟರ್ ಮಶ್ರೂಮ್ ಬಂದಿತ್ತು. ಆಮೇಲೆ ಮಿಕ್ಕಿರೋದು 600 ಗ್ರಾಮ್ಸ್ ಅಷ್ಟು ಮಿಲ್ಕಿ ಮಶ್ರೂಮ್ ಹಾರ್ವೆಸ್ಟ್ ಮಾಡಿದ್ದೆ. 500 ಮಾಡೋಣ ಅಂತ ಹೋಗಿದ್ದಿದ್ದು, ಬಟ್ ವೆಯ್ಟ್ ಗೊತ್ತಾಗಲ್ಲ, ಹಾರ್ವೆಸ್ಟ್ ಮಾಡ್ತಾ ಚೆಕ್ ಮಾಡಿದ್ರೆ 600 ಗ್ರಾಮ್ಸ್ ಆಗಿತ್ತು. ಇನ್ನು ಎಷ್ಟೊಂದು ಬಿಟ್ಬಿಟ್ಟೆ ನಾನು ಮಿಲ್ಕಿ ಮಶ್ರೂಮು. ತುಂಬ ಪುಟಾಣಿ ಇರೋದೆಲ್ಲ ತೆಗೆದುಬಿಟ್ಟೆ ಅಂತ ಸ್ವಲ್ಪ ಬೇಜಾರಾದರೂ ತಪ್ಪಲ್ಲ. ಯಾಕೆಂದರೆ 500 ಗ್ರಾಮ್ ಅಟ್ಲೀಸ್ಟ್ ಮಾಡ್ತೀರಾ, ಅರ್ಧ kg ಮಾಡ್ತೀರಾ, ಯಾರಿಗೆ ಸೇಲ್ ಮಾಡೋದು ಒಂದೇ ಒಂದು ಮಶ್ರೂಮ್ನ ಅಂತ. ಇಲ್ಲಿ ಶನಿವಾರ ಆಯಿಸ್ಟರ್ ಮಶ್ರೂಮ್ನ ಮತ್ತು ಸೋಮವಾರ ಸಹ ನನಗೆ ಮಶ್ರೂಮ್ 1 kg ಮಶ್ರೂಮ್ ಸಿಕ್ಕಿತ್ತು. ಫಸ್ಟಲ್ಲೇ ಹಾಕಿದ್ನಲ್ಲ ನಿಮಗೆ, ಅದೆಲ್ಲ ಬಂದು ಸೋಮವಾರ ಅಂದರೆ 13ನೇ ತಾರೀಕು ಇವತ್ತು ಸಿಕ್ಕಿರೋ ಮಶ್ರೂಮು. ಇದು ಬಂದು ಶನಿವಾರ ಸಿಕ್ಕಿರೋ ಮಶ್ರೂಮು. ಇವೆಲ್ಲ ಪುಟಾಣಿ ಇರೋವೆಲ್ಲ ಹಾರ್ವೆಸ್ಟ್ ಮಾಡಿಬಿಡ್ತಾ ಇದ್ದೀನಿ. ಓಕೆ, ಲಾಸ್ಟ್ ಇಯರ್ಗಿಂತ ಈ ಸಲ ತುಂಬ ಕಡಿಮೆ ಬೆಳೆದಿದ್ದೀನಿ ಮಿಲ್ಕಿ ಮಶ್ರೂಮ್ ಅಂತ ಹೇಳ್ಬೋದು. ಬಟ್ ಓಕೆ, ಸ್ಯಾಟಿಸ್ಫೈಡ್. ಆಯಿಸ್ಟರು ಮಿಲ್ಕಿ 2 ಸಿಕ್ಕಿದೆ ಅಂತ. ಇದೇ ಇವತ್ತಿನ ವೀಡಿಯೋ. ಥ್ಯಾಂಕ್ ಯು ವೀಡಿಯೋ ನೋಡೋದಕ್ಕೆ.